ಭಾರತದ ಇತಿಹಾಸದ ಪುಟಗಳಲ್ಲಿ ಶಿಲೆಯಲ್ಲಿ ದೇವರನ್ನು ಕೆತ್ತಿದವರು, ಯುದ್ಧದಲ್ಲಿ ಸಾಮ್ರಾಜ್ಯ ಕಟ್ಟಿದವರು, ಕಲೆ ಸಂಸ್ಕೃತಿಗೆ ಹೊಸ ಭಾಷೆ ಕೊಟ್ಟವರು ಅವರೇ ನಮ್ಮ ಬಾದಾಮಿ ಚಾಲುಕ್ಯರು. ಇಂದು ನಾವು ಹೋಗೋದು 6ನೇ ಶತಮಾನಕ್ಕೆ, ದಕ್ಷಿಣ ಭಾರತದ ರಾಜಕೀಯದ ದಿಕ್ಕನ್ನೇ ಬದಲಿಸಿದ ಒಂದು ಮಹಾನ್ ವಂಶದ ಕಥೆಗೆ. ಚಾಲುಕ್ಯರ ಉದಯ 6ನೇ ಶತಮಾನದಲ್ಲಿ ದಕ್ಷಿಣ ಭಾರತ ಚಿಕ್ಕ ಚಿಕ್ಕ ರಾಜ್ಯಗಳಾಗಿ ವಿಭಜಿತವಾಗಿತ್ತು. ಆ ಸಮಯದಲ್ಲಿ ಕರ್ನಾಟಕದ ಬಾದಾಮಿ ಎಂಬ ಊರು ಒಂದು ಹೊಸ ಶಕ್ತಿಯ ಕೇಂದ್ರವಾಗಿತ್ತು. ಇದೇ ಬಾದಾಮಿ ಮುಂದೆ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಯಿತು. ಇವರ ರಾಜ್ಯ ಲಾಂಛನ ಬಲಮುಖದ ವರಾಹ. ಚಾಲುಕ್ಯ ವಂಶವು ಕರ್ನಾಟಕದಲ್ಲಿ ಆಡಳಿತ ಮಾಡಿದ ಅತ್ಯಂತ ಪ್ರಬಲ ರಾಜವಂಶವಾಗಿದೆ. ಇದರ ಸ್ಥಾಪಕ ಜಯಸಿಂಹ ಮತ್ತು ರಾಣಾರಾಗ, ಆದರೆ ನಿಜವಾದ ಸಂಸ್ಥಾಪಕ 1ನೇ ಪುಲಕೇಶಿ ಎಂದು ಹೇಳಲಾಗುತ್ತದೆ. ಕ್ರಿಶ 543ರಲ್ಲಿ ಒಬ್ಬ ಶಕ್ತಿಶಾಲಿ ನಾಯಕ ಉದಯಿಸಿದನು. ಅವನೇ 1ನೇ ಪುಲಕೇಶಿ. ಕದಂಬರ ಅರಸ 2ನೇ ಕೃಷ್ಣನಿಗೆ ಸೋಲಿಸಿ ಬಾದಾಮಿಯನ್ನು ರಾಜಧಾನಿ ಮಾಡಿದನು. ಪರ್ವತ ಕೋಟೆಗಳನ್ನು ನಿರ್ಮಿಸಿ ಸ್ವತಂತ್ರ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದನು. ಇವನು ಪ್ರಿಯತನುಜ ಎಂಬ ಬಿರುದು ಹೊಂದಿದ್ದನು. ಇವನಿಂದ ಆರಂಭವಾಯಿತು ಚಾಲುಕ್ಯರ ರಾಜಕೀಯ ಪಯಣ. ಇವನ ಮಕ್ಕಳಾದ ಕೀರ್ತಿವರ್ಮನ್ ಮತ್ತು ಮಂಗಲೇಶ ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು. ಕೀರ್ತಿವರ್ಮ ಕೊಂಕಣ, ವನವಾಸಿ, ತುಳುನಾಡು ವಶಪಡಿಸಿಕೊಂಡನು. ಕುಡಚಿ ಶಾಸನದಲ್ಲಿ ಇವನಿಗೆ ಕತ್ತಿ ಅರಸ ಎಂಬ ಬಿರುದು ಇದೆ. ಇವನಿಗೆ ನಂದ, ನಳ ಎಂಬ ಬಿರುದು ಇದ್ದವು. ಈತನ ಮಕ್ಕಳು ಅಪ್ರಾಪ್ತ ಇದ್ದಿದ್ದರಿಂದ ಸಹೋದರ ಮಂಗಳೇಶ ಕ್ರಿಶ 598ರಲ್ಲಿ ಆಡಳಿತಕ್ಕೆ ಬಂದನು. ಮಂಗಳೇಶ ಶೈವ ಮತ್ತು ವೈಷ್ಣವ ಧರ್ಮಕ್ಕೆ ಬೆಂಬಲ ನೀಡಿದನು. ಬಾದಾಮಿ ಗುಹಾಲಯಗಳ ನಿರ್ಮಾಣ ಆರಂಭ ಮಾಡಿದನು. ಈತನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಉತ್ತರ ಭಾರತದ ಗಂಗಾ ನದಿಯ ತನಕ ಯುದ್ಧ ಕೈಗೊಂಡಿದ್ದ ಎಂದು ತಿಳಿಯುತ್ತದೆ. ಇವನಿಗೆ ಪರಮ ಭಾಗವತ, ಪೃಥ್ವಿ ವಲ್ಲಭ, ರಣವಿಕ್ರಮ ಎಂಬ ಬಿರುದುಗಳಿದ್ದವು. ಇವನ ಕೊನೆಯ ದಿನಗಳಲ್ಲಿ ಅಧಿಕಾರದ ಹೋರಾಟ ಆರಂಭವಾಗುತ್ತದೆ. ಇವನು ತನ್ನ ಮಗನನ್ನು ಅಧಿಕಾರಕ್ಕೆ ತರಬೇಕು ಎಂದುಕೊಂಡಾಗ ಕೀರ್ತಿವರ್ಮನ ಮಗ 2ನೇ ಪುಲಕೇಶಿ ಇವನನ್ನು ಕೊಂದು ಅಧಿಕಾರಕ್ಕೆ ಬಂದನು. ಮಹಾರಾಜ ಇಮ್ಮಡಿ ಪುಲಕೇಶಿ ಚಾಲುಕ್ಯರ ಅತ್ಯಂತ ಮಹಾನ್ ಪರಾಕ್ರಮಿ ಮತ್ತು ಪ್ರಸಿದ್ಧ ರಾಜನಾಗಿದ್ದನು. ಇವನ ಕಾಲವೇ ಚಾಲುಕ್ಯರ ಸುವರ್ಣ ಯುಗವಾಗಿತ್ತು. ಇವನು ಉತ್ತರದಲ್ಲಿ ನರ್ಮದಾ ನದಿವರೆಗೆ ಸಾಮ್ರಾಜ್ಯ ವಿಸ್ತರಿಸಿದ. ದಕ್ಷಿಣದಲ್ಲಿ ಪಲ್ಲವರನ್ನು ಎದುರಿಸಿದ ಶೂರ ಇವನಾಗಿದ್ದನು. ಮಹಾಚಕ್ರವರ್ತಿ ಹರ್ಷವರ್ಧನನನ್ನು ಸೋಲಿಸಿದ ಏಕೈಕ ದಕ್ಷಿಣ ರಾಜ ಇಮ್ಮಡಿ ಪುಲಕೇಶಿಯಾಗಿದ್ದನು. ಹರ್ಷನ ಸೋಲಿನ ನಂತರ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಪಡೆದನು. ಅಳುಪ, ಗಂಗರು, ಲಾಟರು ಮತ್ತು ಮಾಳ್ವಾರನ್ನ ಸೋಲಿಸಿದನು. ಇವನ ಆಸ್ಥಾನಕ್ಕೆ ಹ್ಯೂಯೆನ್ ಟ್ಯಾಂಕ್ಸ್ ಕ್ರಿಶ 641ರಲ್ಲಿ ಭೇಟಿ ನೀಡಿದನು. ಪಲ್ಲವರ ಜೊತೆ ಯುದ್ಧ ಮಾಡಿ ಕಂಚಿಯ ಪಲ್ಲವರ ವಿರುದ್ಧ ಯುದ್ಧ ಮಾಡಿ ಗೆದ್ದನು. ನಂತರ ಪಲ್ಲವ ರಾಜ 1ನೇ ನರಸಿಂಹವರ್ಮನ್ ಪ್ರತಿದಾಳಿಯಿಂದ ಇವನು ಸೋತನು. ಇಮ್ಮಡಿ ಪುಲಕೇಶಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಅದಕ್ಕಾಗಿ ಅವನ ಇತಿಹಾಸದ ಪ್ರತ್ಯೇಕ ವಿಡಿಯೋ ಅದ್ಭುತವಾಗಿ ಮುಂದೆ ಮಾಡುತ್ತೇನೆ. ಬಾದಾಮಿಯನ್ನ ಪಲ್ಲವರು ವಶಕ್ಕೆ ಪಡೆದರು. ಈ ಸೋಲು ಚಾಲುಕ್ಯ ಸಾಮ್ರಾಜ್ಯಕ್ಕೆ ದೊಡ್ಡ ಆಘಾತ ಉಂಟುಮಾಡಿತು. ಈ ಸಮಯವನ್ನು ಚಾಲುಕ್ಯರ ಕತ್ತಲೆ ಯುಗ ಎಂದು ಕರೆಯುವರು. ನಂತರ 1ನೇ ವಿಕ್ರಮಾದಿತ್ಯ ಪಲ್ಲವರ 1ನೇ ನರಸಿಂಹವರ್ಮನ ಕೊಲೆ ಮಾಡಿ ಮತ್ತೆ ಚಾಲುಕ್ಯ ಸಾಮ್ರಾಜ್ಯ ಪುನರಸ್ಥಾಪಿಸಿದನು. ಇವನು ಪಲ್ಲವರ 2ನೇ ಮಹೇಂದ್ರವರ್ಮಂ ಮತ್ತು ಪರಮೇಶ್ವರ ವರ್ಮನನ್ನು ಸೋಲಿಸಿದನು ಎಂದು ಹೈದರಾಬಾದ್ ಶಾಸನದ ಮೂಲಕ ತಿಳಿಯುವುದು. ನಂತರ ಇವನ ಮಗ ವಿನಯಾದಿತ್ಯ ಕೇರಳ, ಪಾಂಡ್ಯ, ಚೋಳರಿಂದ ಕಪ್ಪ ಕಾಣಿಕೆ ಪಡೆದನು. ಕಣೋಜದ ರಾಜ ಯಶೋವರ್ಮನನ್ನ ಸೋಲಿಸಿದನು. ಇವನ ರಾಣಿ ವಿನಯವತಿ ಬಾದಾಮಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಳು. ಈತನಿಗೆ ರನ್ನನ ಗದಾಯುದ್ಧದಲ್ಲಿ ದುರ್ಧರ ಮಲ್ಲ ಎಂದು ಹೇಳಿದ್ದಾನೆ. ನಂತರ ಚಾಲುಕ್ಯರ ಮತ್ತೊಬ್ಬ ಪ್ರಸಿದ್ಧ ರಾಜ ಬಂದನು. ಅವನೇ 2ನೇ ವಿಕ್ರಮಾದಿತ್ಯ. ಪಲ್ಲವರ 2ನೇ ನಂದವರ್ಮನ ಸೋಲಿಸಿ ಕಂಚಿಗೊಂಡ ಎಂಬ ಬಿರುದು ಪಡೆದನು. ಕಂಚಿ ರಾಜಸಿಂಹೇಶ್ವರ ದೇವಾಲಯಕ್ಕೆ ದಾನ ನೀಡಿದ. ಇವನ ಮಾಡದಿಯಾದ ಲೋಕಮಹಾದೇವಿ ವಿರೂಪಾಕ್ಷ ದೇವಾಲಯ ಮತ್ತು ತ್ರೈಲೋಕ ಮಹಾದೇವಿ ಮಲ್ಲಿಕಾರ್ಜುನ ದೇವಾಲಯ ನಿರ್ಮಿಸಿದಳು. ಇವರು ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ. ಚಾಲುಕ್ಯರು ಕೇವಲ ಯೋಧರಲ್ಲ, ಅವರು ಶಿಲ್ಪಿಗಳೂ ಹೌದು. ಇವರು ನಾಗರ ಮತ್ತು ದ್ರಾವಿಡ ಸೇರಿಸಿ ತಮ್ಮದೇ ಆದ ಬೇಸರ ಶೈಲಿ ಅಳವಡಿಸಿಕೊಂಡರು. ಬಾದಾಮಿ ಗುಹಾಲಯಗಳು ಶೈವ, ವೈಷ್ಣವ, ಜೈನ ಗುಹೆಗಳು ಇವೆಲ್ಲ ಶಿಲೆಯಲ್ಲಿ ಜೀವ ತುಂಬಿದ ಶಿಲ್ಪಗಳಾಗಿವೆ. ಐಹೊಳೆ ಭಾರತದ ವಾಸ್ತುಶಿಲ್ಪ ಶಾಲೆ ಎಂದು ಪ್ರಸಿದ್ಧವಾಗಿದೆ. 100ಕ್ಕೂ ಹೆಚ್ಚು ದೇವಾಲಯಗಳು ದ್ರಾವಿಡ ಮತ್ತು ನಾಗರ ಶೈಲಿಯ ಸಂಯೋಜನದಿಂದ ಆಗಿವೆ. ಇವರ ದೇವಾಲಯ ಎತ್ತರಿದ ಜಗುಲಿ ಹೊಂದಿದ್ದವು. ಚೌಕಾಕಾರದ ಗರ್ಭಗುಡಿ ಮತ್ತು ಶಿಖರ ಇದ್ದವು. ಇವರ ಪ್ರಮುಖ ದೇವಾಲಯ ಬಾದಾಮಿ ಬನಶಂಕರಿ ದೇವಾಲಯ ಮತ್ತು ಗುಹೆಗಳು. ಪಟ್ಟದಕಲ್ಲು, ವಿರೂಪಾಕ್ಷ, ಮಲ್ಲಿಕಾರ್ಜುನ, ಗಳಾಗನಾಥ ದೇವಾಲಯ, ಕೊಲ್ಹಾಪುರ,
ಮಹಾಲಕ್ಷ್ಮಿ ದೇವಾಲಯ, ಐಹೊಳೆ, ಲಾಡಕಾನ್, ಹುಚ್ಚುಮಲ್ಲಿ, ಮೇಗುತಿ ದೇವಾಲಯ ಮತ್ತು ದುರ್ಗಾ ದೇವಾಲಯವು ಭಾರತ ಸಂಸತ್ತನ್ನು ಹೊಲ್ಲುತ್ತದೆ. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಚಾಲುಕ್ಯ ವಾಸ್ತುಶಿಲ್ಪ ಭವಿಷ್ಯದ ಹೊಯ್ಸಳ ಮತ್ತು ವಿಜಯನಗರ ಶೈಲಿಗೆ ದಾರಿವಾಡಿಕೊಟ್ಟಿತು. ಆಡಳಿತ ನೋಡುವುದಾದರೆ ಯುದ್ಧ ಮತ್ತು ಶಾಂತಿ ಮಂತ್ರಿ, ಲಾಳಸಂಧಿ ವಿಗ್ರಹಕ, ನ್ಯಾಯಾಧೀಶ, ಧರ್ಮಾಧ್ಯಕ್ಷ, ಕಂದಾಯ ಅಧಿಕಾರಿ, ಶ್ರೀಕರಣ ಸರ್ವಾಧಿಕಾರಿ. ಇವನ ಸೈನ್ಯವನ್ನು ಕರ್ನಾಟಕ ಬಲ ಎನ್ನುತ್ತಿದ್ದರು. ಇದು ಕಾಲುಪಡೆ, ಗಜಪಡೆ, ಅಶ್ವಪಡೆ, ರಥಪಡೆ, ಒಂಟೆಪಡೆ ಎಂಬ ಚತುರಂಗ ಬಲ ಹೊಂದಿತ್ತು. ಸಾಹಿತ್ಯ ಮತ್ತು ಧರ್ಮ ಸಂಸ್ಕೃತ ಕನ್ನಡ ಭಾಷೆಗೆ ಪ್ರೋತ್ಸಾಹ ನೀಡಿದರು. ಆರ್ಥಿಕತೆಗೆ ಕೃಷಿ ಪ್ರಮುಖವಾಗಿತ್ತು. ವೃತ್ತಿ ಶ್ರೇಣಿ ರೂಢಿಯಲ್ಲಿತ್ತು. ಆಫ್ರಿಕಾ, ಚೀನಾ ಜೊತೆ ವ್ಯವಹಾರ ಇತ್ತು. ವಸ್ತು ವಿನಿಮಯ ಪದ್ಧತಿ ಇತ್ತು. ಗೋವಾ, ಮಂಗಳೂರು ಪ್ರಮುಖ ಬಂದರಾಗಿದ್ದವು. ಜೈನ, ಶೈವ, ವೈಷ್ಣವ ಧರ್ಮಗಳಿಗೆ ಆಶ್ರಯ ನೀಡಿದ್ದರು. ಬ್ರಾಹ್ಮಣರಿಗೆ ಉನ್ನತ ಸ್ಥಾನವಿತ್ತು. ಜಾತಿ ಪದ್ಧತಿ, ಏಕಪತ್ನಿತ್ವ ರೂಢಿಯಲ್ಲಿತ್ತು. ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತು. ಇವರ ಪ್ರಸಿದ್ಧ ಬಾದಾಮಿ ಶಾಸನದಲ್ಲಿ ಸಾಧುವಿಗಿ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಂದಪ್ಪಕಲಿಗೆ ಕಲಿಯುಗ ವಿಪರೀತನ್ ಎಂದು ಹೇಳಲಾಗಿದೆ. ಹೀಗೆಂದರೆ ಒಳ್ಳೆಯವರಿಗೆ ಒಳ್ಳೆಯವನು, ಮಧುರರಿಗೆ ತುಂಬಾ ಮಧುರನು, ತೊಂದರೆ ಮಾಡುವವರಿಗೆ ಅತಿ ದುಷ್ಟನು ಎಂಬ ಅರ್ಥ ಹೊಂದಿದೆ. ಕನ್ನಡ ಸಂಸ್ಕೃತಿಯ ಬೆಳವಣಿಗೆಗೆ ಇವರ ಕೊಡುಗೆ ಅದ್ವಿತೀಯವಾಗಿದೆ. ಎರಡನೇ ಪುಲಕೇಶಿ ನಂತರ ಬಲಿಷ್ಠ ನಾಯಕತ್ವದ ಕೊರತೆ, ಒಳಜಗಳ, ಪಲ್ಲವರ ನಿರಂತರ ದಾಳಿ, ಪ್ರಾದೇಶಿಕ ಸಾಮಂತರ ಬಂಡಾಯದಿಂದ ನಿಧಾನವಾಗಿ ಚಾಲುಕ್ಯರ ಶಕ್ತಿ ಕುಸಿಯತೊಡಗಿತು. ಕ್ರಿಶ 753ರಲ್ಲಿ ರಾಷ್ಟ್ರಕೂಟರ ರಾಜ ದಂತಿದುರ್ಗ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿದನು. ಇಲ್ಲಿಗೆ ಬಾದಾಮಿ ಚಾಲುಕ್ಯರ ಅಧ್ಯಾಯ ಮುಕ್ತಾಯವಾಯಿತು. ಆದರೂ ಅವರ ಪರಂಪರೆ ಸಾಯಲಿಲ್ಲ. ಚಾಲುಕ್ಯರ ಪರಂಪರೆ ಪಶ್ಚಿಮದಲ್ಲಿ ಕಲ್ಯಾಣಿ ಚಾಲುಕ್ಯರು, ಪೂರ್ವದಲ್ಲಿ ವೆಂಗಿ ಚಾಲುಕ್ಯರು ಬಂದರು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಾಲುಕ್ಯರ ಹೆಸರು ಶಾಶ್ವತವಾಗಿ ಉಳಿಯಿತು. ಶಿಲೆಯಲ್ಲಿ ಕೆತ್ತಿದ ಇತಿಹಾಸ, ಯುದ್ಧದಲ್ಲಿ ಬರೆದ ಗೌರವ, ಕಲೆಯ ಮೂಲಕ ಉಳಿದ ಅಮರತೆ, ಇದೇ ನಮ್ಮ ಕನ್ನಡದ ಹೆಮ್ಮೆಯ ಬಾದಾಮಿ ಚಾಲುಕ್ಯರು. ಇಂತಹ ಇನ್ನಷ್ಟು ಅನಾವೃತ ಇತಿಹಾಸ ಕಥೆಗಳಿಗಾಗಿ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇಮ್ಮಡಿ ಪುಲಕೇಶಿ ಬಗ್ಗೆ ಸಂಪೂರ್ಣ AI ಸಿನಿಮಾ ರೂಪದಲ್ಲಿ ವಿಡಿಯೋ ಬೇಕಾದ್ರೆ ಇಮ್ಮಡಿ ಪುಲಕೇಶಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.